Good afternoon, friends. We are second standard English medium students. We are doing a short skit. This skit is specially dedicated to all the respected teachers. ಸಂಯುಕ್ತ ನಿನಗೆ ಟೀಚರ್ ಅಂದರೆ ಯಾರು ಅಂತ ಗೊತ್ತಾ? ಮಕ್ಕಳ ಜೀವನವನ್ನು ರೂಪಿಸುವುದರಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವವರೇ ಶಿಕ್ಷಕರು. ಸರಿಯಾದ ಮಾರ್ಗದಲ್ಲಿ ಮಾರ್ಗದರ್ಶನವನ್ನು ನೀಡಿ ಅವರ ಪದಕಲ್ಲಿ ಬರುವ ಎಲ್ಲಾ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಕೊಡುವವರೇ ಶಿಕ್ಷಕರು. ಇವರು ಬರೀ ವಿದ್ಯಾ ಕಲಿಸಿದಲ್ಲದೆ ದಾರಿ ದೀಪವಾಗಿರುತ್ತಾರೆ. ಶತಮಾನಗಳ ಹಿಂದೆ ಶಿಕ್ಷಕರಿಗೆ ಮಹತ್ವವಾದ ಸ್ಥಾನವಿತ್ತು. ಆದರೆ ಇಂದು ಈ ಸಮಾಜದಲ್ಲಿ ಅವರಿಗೆ ಬೆಲೆ ಈ ರೀತಿ. ಅಯ್ಯೋ, ಏನಾಯ್ತು ಮಗಳೇ? ಅಮ್ಮ ಅದು ಸ್ಕೂಲಲ್ಲಿ ಹೊಡೆದು ಬಿಟ್ರು. ಏಕೆ, ಏನಾಯ್ತು? ಹೋಮ್ವರ್ಕ್ ಮಾಡಿಲ್ಲ ಅಂತ ಟೀಚರ್ ಸ್ಕೂಲಲ್ಲಿ ಹೊಡೆದು ಬಿಟ್ರು. ಅಯ್ಯೋ, ಹೋಮ್ವರ್ಕ್ ಮಾಡಿಲ್ಲ ಅಂತ ಈ ತರ ಹೊಡಿತಾರಾ? ಇವಳು ಚಿಕ್ಕ ಮಗು, ಬಾಯಲ್ಲಿ ಹೇಳ ಆಗ್ತಿತ್ತಲ್ಲ. ಅಳಬೇಡ ಮಗಳೇ, ಬಾ ನನ್ನ ಜೊತೆ ಅವಳು ನೋಡ್ತೀನಿ. ನೋಡಿ ಮಗಳನ್ನು ಅತಿ ಹೆಚ್ಚಾಗಿ ಪ್ರೀತಿಸು ಈ ತಾಯಿ ಮಗಳು ಹೋಮ್ವರ್ಕ್ ಮಾಡದೆ ಇದ್ದಿದ್ದಕ್ಕೆ ತನ್ನ ಮಗಳಿಗೆ ಬುದ್ಧಿವಾದ ಹೇಳೋದನ್ನ ಬಿಟ್ಟು ಬುದ್ಧಿ ಕಲಿಸೋ ಟೀಚರ್ಗೆ ಬುದ್ಧಿ ಹೇಳ್ತಾ ಇದ್ದಾಳೆ. ಇವತ್ತು ಈ ಟೀಚರ್ ತಲೆ ತಗ್ಗಿಸಿರಬಹುದು, ಆದ್ರೆ ಹೀಗೆ ಮಾಡಿದರೆ ಆ ಮಗು ಮುಂದೆ ಜೀವನದಲ್ಲಿ ಯಾವತ್ತೂ ತಲೆ ಎತ್ತೋಕೆ ಆಗಲ್ಲ ಅಂತ ಆ ತಾಯಿಗೆ ಗೊತ್ತೇ ಇಲ್ಲ. ದೊಡ್ಡವರು ಆಗ್ತಾ ಬಂದ ಹಾಗೆ ಕೆಲವು ಮಕ್ಕಳು ಹಿಂದೆ ಟೀಚರ್ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾರೆ. ಹಿಂದೆಯಿಂದ ಮಾತಾಡೋರಿಗೆ ತಲೆ ಕೆಡಿಸಿಕೊಳ್ಳದೆ ನಮ್ಮ ಟೀಚರ್ ನಿಷ್ಠಾದಿಂದ ಕೆಲಸ ಮಾಡ್ತಾರೆ. ಗುರುವಿನ ಗುಲಾಮನ ಆಗುವ ತನಕ ವಿದ್ಯೆ ಬರಲ್ಲ. ತಾಯಿಯ ಮೊದಲ ಗುರು ಮನೆಯ ಮೊದಲ ಪಾಠಶಾಲೆ ಎಂಬ ಹೇಳಿಕೆ ಇದೆ. ಈ ತಾಯಿ ಸರಿಯಾಗಿ ಬುದ್ಧಿ ಹೇಳದೆ ಹೋದರೆ ಇನ್ನು ನಮಗೆ ಟೀಚರ ಮೇಲೆ ತಿಳಿಸುವವರು ಯಾರು? ಆವತ್ತೇ ಆ ಮಗುಗೆ ಹೊಡೆದ್ರಂತ ಆ ತಾಯಿ ಟೀಚರ್ ಹತ್ರ ಹೋಗಿ ಜಗಳ ಮಾಡಿದ್ರಲ್ಲ, ಅದನ್ನ ಬಿಟ್ಟು ಯಾಕೆ ನನ್ನ ಮಗುಗೆ ಹೊಡೆದ್ರಂತ ತಿಳಿಸಿ ಆ ಮಗುಗೆ ಬುದ್ಧಿ ಹೇಳಿದ್ರೆ ಆ ಮಗು ಭವಿಷ್ಯವನ್ನು ಉಜ್ವಲವಾಗುತ್ತಿತ್ತು. ಮನುಷ್ಯ ಎಂತವನೇ ಆಗಿರಲಿ, ತನಗೆ ವಿದ್ಯೆ ಹೇಳಿಕೊಡುವ ಗುರುಗಳ ಹತ್ತಿರ ತಲೆ ತಗ್ಗಿಸಬೇಕು ಅಂತ ಗೊತ್ತಿದ್ದರೆ ಜೀವನದಲ್ಲಿ ಮುಂದೆ ತಲೆ ತಗ್ಗಿಸುವ ಸಮಯವೇ ಬರಲ್ಲ. ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಪ್ರೆಸ್ಟೀಜ್ಗೋಸ್ಕರ ಅದಾಗು ಇದಾಗು ಅಂತ ನಿಮ್ಮ ಮಕ್ಕಳಿಗೆ ಹೇಳ್ತಿರಲ್ಲ. ಯಾರಾದ್ರೂ ನೀನು ಟೀಚರ್ ಆಗು ಮಗನೇ ಮಗಳು ಹೇಳ್ತೀರಾ? ಇಲ್ಲ, ಇವೆಲ್ಲ ಆಗ್ಬೇಕಂದ್ರೆ ಟೀಚರ್ ಬೇಕೇ ಬೇಕು. ಟೀಚರ್ ಸಪೋರ್ಟ್ ಇಲ್ಲದೆ ಯಾವುದು ಸಾಧ್ಯವಿಲ್ಲ ಅನ್ನೋದನ್ನ ನಮ್ಮ ಸಮಾಜ ಮರೆತೇ ಹೋಗಿದೆ. ಮಾತೃದೇವೋಭವ, ಪಿತೃದೇವೋಭವ, ಅದು ಆದ ಮೇಲೆ ಇವರಿಗೆ ಆಚಾರ್ಯ ದೇವೋಭವ. ಅಂದರೆ ಒಂದು ಮಗುವಿನ ಉನ್ನತಿಯಲ್ಲಿ ಅಪ್ಪ ಅಮ್ಮನ ಬಿಟ್ಟರೆ ಪ್ರಮುಖ ಪಾತ್ರ ವಹಿಸುವವರೇ ಶಿಕ್ಷಕರು. ಪಾಲಕರಾದವರು ಟೀಚರು ಮಕ್ಕಳನ್ನು ಯಾಕೆ ಬೈಯುತ್ತಾರೆ ಅನ್ನೋದನ್ನ ತಿಳಿದುಕೊಂಡು ಅವರಿಗೆ ಬುದ್ಧಿವಾದ ಹೇಳಿದರೆ ಮಕ್ಕಳು ಮುಂದೆ ಅಡ್ಡದಾರಿ ಹಿಡಿಯೋದನ್ನ ತಪ್ಪಿಸಬಹುದು. ಯಾರನ್ನು ಏನೇನು ಮಾಡಿ ತಾವಾಗಿರೋ ಏಕೈಕ ವ್ಯಕ್ತಿ ಎಂದರೆ ಶಿಕ್ಷಕರು. ತಾಯಿಯಿಂದ ಉಸಿರುಗಳ